ಹಲೋ ಎಲ್ರಿಗೂ ನಮಸ್ಕಾರ. IPL ಮಿನಿ ಆಕ್ಷನ್ನಲ್ಲಿ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳೋ ಹಂಗೆ CSK ಅವರು 2 ಬೈಯನ್ನು ಮಾಡಿದ್ದಾರೆ. ಸೊ 2 ಅನ್ಕ್ಯಾಪ್ಡ್ ಪ್ಲೇಯರ್ಸ್ನ ಮೇಲೆ 28.4 ಕ್ರೋರ್ಸ್ ಕೊಟ್ಟು ಖರೀದಿ ಮಾಡಿದ್ದಾರೆ. ಸೊ ಎರಡೇ ಪ್ಲೇಯರ್ಸ್ ಮೇಲೆ ಇಷ್ಟೊಂದು ಯಾಕೆ ಕೊಟ್ಟರು, ಹಾಗೆಯೇ ಈ 2 ಪ್ಲೇಯರ್ಸ್ ಹೇಗೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಡೊಮೆಸ್ಟಿಕ್ನಲ್ಲಿ ಎಲ್ಲನೂ ನೋಡೋಣ. ಯಾವ ಕಾರಣಕ್ಕೆ CSK ಅವರನ್ನು ಟಾರ್ಗೆಟ್ ಮಾಡಿ ಇಬ್ರಿಗೂ ಕೂಡ 14.2 ಕ್ರೋರ್ಸನ್ನು ಯಾಕೆ ಕೊಟ್ಟಿರ್ಬೋದು ಅಂತ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ CSK ಅವರು ಅನ್ಎಕ್ಸ್ಪೆಕ್ಟೆಡ್ ಬಿಡ್ಡನ್ನು ಮಾಡಿದ್ದಾರೆ. ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ CSK 14.2 ಕ್ರೋರ್ಸನ್ನು 2 ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಮೇಲೆ ಹಾಕ್ತಾರೆ ಅಂತ. ಸೊ ಬೇರೆ ಯಾವ ಟೀಮು ತೊಗೊಂಡ್ರು ಅಷ್ಟು ಆಶ್ಚರ್ಯ ಆಗ್ತಿರ್ಲಿಲ್ಲ ಅನಿಸುತ್ತೆ, ಆದರೆ CSK ತಗೊಂಡಿದ್ದು ತುಂಬಾ ಆಶ್ಚರ್ಯ ಆಯಿತು. ಸೊ ಮೊದಲೇದಾಗಿ ಹೇಳಬೇಕು ಅಂದರೆ ಕಾರ್ತಿಕ್ ಶರ್ಮಾ ಅವ್ರನ್ನ 14.2 ಕ್ರೋರ್ಸ್ಗೆ ಖರೀದಿ ಮಾಡಿದ್ದಾರೆ CSK ತಂಡದವರು. ಇವರು ವಿಕೆಟ್ ಕೀಪರ್, ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ನು, 19 ವರ್ಷ ಆಗಿದೆ ಅಷ್ಟೇ, ಯಂಗ್ಸ್ಟರು. ಸೊ ಯಂಗ್ಸ್ಟರ್ನ ಪಿಕ್ ಮಾಡ್ಕೊಂಡಿದ್ದಾರೆ CSK. ಮೋಸ್ಟ್ ಪ್ರಾಬಬ್ಲಿ ಫ್ಯೂಚರ್ ಸ್ಟಾರ್ ಆಗ್ಬೋದು ಅಂತ ಯೋಚನೆಯಲ್ಲಿ ತೊಗೊಂಡಿರ್ಬೋದು. ರಾಜಸ್ಥಾನ್ಗೆ ಆಡ್ತಾರೆ ಇವರು ಡೊಮೆಸ್ಟಿಕ್ನಲ್ಲಿ. ಸೊ ಅತ್ಯುತ್ತಮವಾದ ಸ್ಟ್ರೈಕ್ ರೇಟನ್ನು ಹೊಂದಿದ್ದಾರೆ, ಮೇನ್ ರೀಸನ್ ಇದೇ ಇರ್ಬೋದು. ಸೊ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ 160+ ಸ್ಟ್ರೈಕ್ ರೇಟ್ ಇದೆ ಇವ್ರದ್ದು. 160 ಸ್ಟ್ರೈಕ್ ರೇಟ್ ಇದೆ ಕಾರ್ತಿಕ್ ಶರ್ಮಾ ಅವ್ರದ್ದು. ಸೊ ಅತ್ಯುತ್ತಮವಾದ ಪವರ್ ಹಿಟ್ಟಿಂಗ್ ಎಬಿಲಿಟಿಯನ್ನು ಹೊಂದಿದ್ದಾರೆ. ಸೊ ಇದೇ ಕಾರಣಕ್ಕೆ ಟಾರ್ಗೆಟ್ ಮಾಡಿರ್ಬೋದು. ಸೊ ಸ್ವಲ್ಪ ಓವರ್ ಪೇ ಮಾಡಿದ್ರು ಅಂತ ಹೇಳಿದ್ರು ಕೂಡ ಯಂಗ್ಸ್ಟರ್ ಖುಷಿಯಾಗಿರ್ತಾರೆ ಖಂಡಿತವಾಗ್ಲೂ. ಯಂಗ್ಸ್ಟರ್ಗೆ ಈ ಥರ ಪೇ ಮಾಡಿದ್ರೆ ಅವರ ಮನೆಯವರ ಖುಷಿ ಎಲ್ಲನೂ ನೋಡೋದಕ್ಕೆ ಸಖತ್ತಾಗಿತ್ತು ಇನ್ಫ್ಯಾಕ್ಟು. ಸೊ ಯಾವ್ಯಾವುದೋ ಪ್ಲೇಯರ್ ಮೇಲೆ ಕೋಟಿ ಸುರಿತೀವಂತೆ, ಈ ಥರ ಡೊಮೆಸ್ಟಿಕ್ ಆಡೋ ಯಂಗ್ ಪ್ಲೇಯರ್ಸ್ಗೆ ಈ ಥರ ಕೊಟ್ಟು ಹೊರಿದುಂಬಿಸಿದ್ರೆ ಮತ್ತಷ್ಟು ಸಖತ್ತಾಗಿರೋ ಪ್ಲೇಯರ್ಸ್ ರೆಡಿ ಆಗ್ಬೋದು. ಸೊ ಇದೊಂದು ಥಾಟ್ ಖಂಡಿತವಾಗ್ಲೂ ಈ ಥಾಟ್ ಬಂದೇ ಬರುತ್ತೆ ಖಂಡಿತವಾಗ್ಲೂ. ಸ್ವಲ್ಪ ಓವರ್ ಬಿಡ್ ಆಗಿರ್ಬೋದು, ಆದರೂ ಕೂಡ ಯಂಗ್ಸ್ಟರ್ಸ್ ಆಗಿರೋದ್ರಿಂದ ಸೊ ಒಂದೊಳ್ಳೆ ಟ್ರೈನ್ ಆಗ್ತಾರೆ CSK ಫ್ರಾಂಚೈಸಿಯಲ್ಲಿ ಅಂತ ಅನಿಸುತ್ತೆ. ಸೊ 160 ಸ್ಟ್ರೈಕ್ ರೇಟ್ ಹೊಂದಿದ್ದಾರೆ. 12 ಪಂದ್ಯದಲ್ಲಿ 133 ರನ್ನನ್ನು ಹೊಡೆದಿದ್ದಾರೆ. ಸೊ ಇಷ್ಟೇ ಇವ್ರದ್ದು ಕರಿಯರ್ ಸದ್ಯಕ್ಕೆ. IPL ಫಸ್ಟ್ ಮ್ಯಾಚ್ ಆಗುತ್ತೆ ಇವ್ರದ್ದು CSKನಲ್ಲೇ. ಸೊ ಯಂಗ್ಸ್ಟರು 19 ವರ್ಷ, ಇನ್ನೂ ಕೂಡ ತುಂಬಾ ಮ್ಯಾಚಸ್ ಆಡೋದಕ್ಕಿದೆ. ಸೊ ಒಂದೊಳ್ಳೆ ಕರಿಯರನ್ನು ಬಿಲ್ಡ್ ಮಾಡ್ಕೊಬೋದು IPLನಿಂದ. ಮತ್ತೊಬ್ಬ ಪ್ಲೇಯರ್ CSK ಪಿಕ್ ಮಾಡಿರೋದು ಅಂತ ಹೇಳಿದ್ರೆ ಪ್ರಶಾಂತ್ ವೀರ್ ಅವರು. ಸೊ ಪ್ರಶಾಂತ್ ವೀರ್ ಕೂಡ 14.2 ಕೋಟಿಗೆ ಮೊತ್ತಕ್ಕೆ CSK ಪಾಲಾಗಿದ್ದಾರೆ. ಸೊ ಜಾಯಿಂಟ್ ಮೋಸ್ಟ್ ಹೈಯೆಸ್ಟ್ ಬಿಡ್ಡರ್ ಆಗ್ತಾರೆ ಅನ್ಕ್ಯಾಪ್ಡ್ ಪ್ಲೇಯರ್ ಕ್ಯಾಟಗರಿಯಲ್ಲಿ ಇಬ್ಬರು ಕೂಡ, ಕಾರ್ತಿಕ್ ಶರ್ಮಾ ಮತ್ತು ಪ್ರಶಾಂತ್ ವೀರ್ ಅವರು. ಇದುವರೆಗೂ ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಇಷ್ಟೊಂದು ಅಮೌಂಟನ್ನು ಪಡ್ಕೊಂಡಿರಲಿಲ್ಲ IPL ಇತಿಹಾಸದಲ್ಲಿ. ಸೊ ಅದೊಂದು ಹೆಗ್ಗಳಿಕೆ ಸಿಗುತ್ತೆ ಖಂಡಿತವಾಗ್ಲೂ. ಇನ್ನು ಪ್ರಶಾಂತ್ ವೀರನ್ನು ಯಾಕೆ ತೊಗೊಂಡಿರ್ಬೋದು ಅಂತ ನೋಡೋದಾದರೆ, ಜಡೇಜಾ ಅವರ ರಿಪ್ಲೇಸ್ಮೆಂಟ್ಗೆ ಪರ್ಫೆಕ್ಟ್ ಇವರೇ ಅಂತ ಅನಿಸಿರ್ಬೋದು CSK ತಂಡಕ್ಕೆ. ಹೌದು, ಜಡೇಜಾ ಅವ್ರನ್ನ ಬಿಟ್ಟಿದ್ರು. ಸೊ ಅದೇ ರೀತಿ ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ ಹಾಗೆಯೇ ಆಲ್ರೌಂಡರ್ ಬೇಕಿತ್ತು CSK ತಂಡಕ್ಕೆ. ಸೇಮ್ ಕ್ಯಾಟಗರಿ ಇದೆ ಇವ್ರದ್ದು ಕೂಡ, ಪ್ರಶಾಂತ್ ವೀರ್ ಅವ್ರದ್ದು. ಸೊ ಹಾಗಾಗಿ ಇವರನ್ನು ತೊಗೊಂಡಿರ್ಬೋದು ಅಂತ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ. ಸೊ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಹಾಗೆಯೇ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಇವರು. 12 T20 ಆಡಿದ್ದಾರೆ, 112 ರನ್ನನ್ನು 167 ಸ್ಟ್ರೈಕ್ ರೇಟ್ನಲ್ಲಿ ಆಡಿದ್ದಾರೆ. ಸೊ ಇದೇ ಬೇಕಾಗಿದ್ದು, ಪವರ್ ಹಿಟ್ಟಿಂಗ್ ಇದೆ ಇವರಲ್ಲಿ. ಹಾಗೆಯೇ 12 ವಿಕೆಟ್ಸನ್ನು ತೆಗೆದಿದ್ದಾರೆ 9 ಇನ್ನಿಂಗ್ಸ್ನಲ್ಲಿ. ಹಾಗೆಯೇ ಎಕಾನಮಿ ರೇಟು 6.45 ಇದೆ, ಇದು ಬೇಕಾಗಿದ್ದು. ಹಾಗೆಯೇ UP T20 ಲೀಗ್ನಲ್ಲೂ ಕೂಡ ಸಖತ್ತಾಗಿಯೇ ಆಡಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದರು. ಸೊ ಜಡೇಜಾಗೆ ಪರ್ಫೆಕ್ಟ್ ಆಗಿರೋ ರಿಪ್ಲೇಸ್ಮೆಂಟ್ ಇವರೇ ಆಗಿರ್ಬೋದು, ಯಂಗ್ಸ್ಟರ್ ಕೂಡ ಅಂತ ಇವರಿಗೆ ಇಷ್ಟೊಂದು ಅಮೌಂಟ್ ಕೊಟ್ಟು ಖರೀದಿ ಮಾಡಿರ್ಬೋದು. ಸ್ವಲ್ಪ ಬಿಟ್ ಓವರ್ ಪ್ರೈಸ್ ಆದರೂ ಕೂಡ ಈ ಥರ ಯಂಗ್ಸ್ಟರ್ಸನ್ನು ಪ್ರೋತ್ಸಾಹ ಮಾಡಿದ್ರೆ ಸಖತ್ತಾಗಿರುತ್ತೆ ಖಂಡಿತವಾಗ್ಲೂ. ಯಾರ್ಯಾರಿಗೋ ಅಷ್ಟು ಕೋಟಿ ಕೊಡ್ತೀವಂತೆ ಫಾರಿನ್ ಪ್ಲೇಯರ್ಸ್ಗೆ, ನಮ್ಮ ಡೊಮೆಸ್ಟಿಕ್ ಆಡೋ ಪ್ಲೇಯರ್ಸ್ಗೆ ಕೊಟ್ಟರೆ ತಪ್ಪೇನಿಲ್ಲ ಅನ್ನೋದು ನನ್ನ ಭಾವನೆ. ಸೊ ನಿಮ್ಮ ಪ್ರಕಾರ ಏನನ್ಸುತ್ತೆ? ಇಬ್ಬರು ಕೂಡ ಯಂಗ್ಸ್ಟರ್ಸ್ ಆಗಿರೋದ್ರಿಂದ ಸಖತ್ತಾಗಿ ಆಡಿ ಮುಂದೆ ಫ್ಯೂಚರ್ ಸ್ಟಾರ್ಸ್ ಆದ್ರೂ ಆಶ್ಚರ್ಯ ಇಲ್ಲ ಅಂತ ಅನಿಸ್ತಾ ಇದೆ. ಸೊ ನಿಮ್ಮ ಪ್ರಕಾರ ಏನಿಸ್ತಾ ಇದೆ ಈ 2 ಬೈನ ಬಗ್ಗೆ? ಬಿಟ್ ಓವರ್ ಪ್ರೈಸ್ ಅಂತ ಅನಿಸ್ತಾ, ಅಥವಾ ಯಂಗ್ಸ್ಟರ್ಸ್ಗೆ ಕೊಟ್ಟರೆ ತಪ್ಪೇನಿಲ್ಲ ಅನ್ನೋ ಭಾವನೆ ನಿಮ್ಮಲ್ಲೂ ಇದೆಯಾ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವರಿಬ್ಬರೇ ಪರ್ಫಾರ್ಮೆನ್ಸನ್ನು ಕೊಟ್ಟರೆ ಏನು ಆಮೇಲೆ ಆಶ್ಚರ್ಯಪಡೋ ಹಾಗಿಲ್ಲ. ಸೊ ಹಾಗಾಗಿ ಇವಾಗಲೇ ಎಲ್ಲನೂ ನಿರ್ಧಾರಕ್ಕೆ ಬರೋದಕ್ಕೆ ಆಗೋದಿಲ್ಲ. ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಬಾಯಿನ ಕುರಿತು ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿದೆ.